ಶ್ರೀ ಗುರುಭ್ಯೋ ನಮಃ. ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ನವರಾತ್ರಿಯ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇಂದು ನವರಾತ್ರಿಯ ಕೊನೆಯ ದಿನ. ಸಮಸ್ತ ಮನುಕುಲವು ಆ ತಾಯಿಯನ್ನ ಮನದುಂಬಿ ಆರಾಧಿಸುವ ಶುಭ ದಿನ. ಆ ಕರುಣಾಮಯಿಯಾದ ಜಗದಂಬೆಯ ಕೃಪೆಯು ತಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಹಾರೈಸ್ತಾ ಇವತ್ತಿನ ಶುಭ ಮಂಗಳ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಎಂದಿನಂತೆ ಇಂದು ಕೂಡ ನಮ್ಮ ಜೊತೆ ಇದ್ದಾರೆ ಮೇಧಾಶಕ್ತಿ ಧ್ಯಾನಪೀಠಂ ಸಂಸ್ಥಾಪಕರು, ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಔಪಾಸಕರು, ಅಸ್ಸಾಂನ ಗುವಾಹಟಿಯಲ್ಲಿ ತಾಯಿ ಆದಿಶಕ್ತಿಯಿಂದ ಸಿದ್ಧಿ ಪಡೆದ ಮಹಾಸಿದ್ಧರು ಆದ ಜ್ಯೋತಿಷ್ಯ ರತ್ನ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ಯೋಗಶ್ರೀ ಕೃಷ್ಣಂ ಆಚಾರ್ಯರು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಸ್ಮದ್ ಗುರುಭ್ಯೋ ನಮಃ. ಅಸ್ಮತ್ ಪರಮ ಗುರುಭ್ಯೋ ನಮಃ. ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಓಂ ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಸೋಮಚ್ಯುತಂ ಬ್ರಹ್ಮಾಣಾಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಕಾಮಾಖ್ಯಾ ವರದಾ ದೇವಿ ನೀಲಪರ್ವತವಾಸಿನಿ ತ್ವಾಂ ದೇವಿ ಜಗನ್ಮಾತಾ ಯೋನಿಮುದ್ರೇ ನಮೋಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾಪ್ತೆ ಹರೇ ದೇವಿ ನಾರಾಯಣೆ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಗಂ ಗಣಾಧಿಪತಯೇ ನಮಃ. ಓಂ ಮಾ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ. ದುಂ ದುರ್ಗಾಯೈ ನಮಃ. ಸಮಸ್ತ ಸ್ಟಾರ್ ಸುವರ್ಣವಾಹಿನಿಯ ವೀಕ್ಷಕರಿಗೂ ಹಾಗೂ ಭಕ್ತಕಲಕೋಟೆಗೂ ಆ ದಯಾಮಯಳಾದ ನನ್ನ ಆರಾಧ್ಯ ಮಾತೆ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ತಮ್ಮೆಲ್ಲರನ್ನು ಕೂಡ ಸಂಪೂರ್ಣವಾಗಿ ಅನುಗ್ರಹಿಸುವುದರ ಮುಖಾಂತರವಾಗಿ ತಮ್ಮೆಲ್ಲರ ಮನೋಕಾಮನಾದಿಗಳೆಲ್ಲವನ್ನು ಕೂಡ ಆದಷ್ಟು ಅತ್ಯಂತ ಶೀಘ್ರವಾಗಿ ಸಿದ್ಧಿಸಿಕೊಳ್ಳುವಂತ ಆ ಸದವಕಾಶವನ್ನ ಆ ಜಗನ್ಮಾತೆಯಾಗಿರ್ತಕ್ಕಂಥ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಅನುಗ್ರಹಿಸಲಿ ಅಂತೇಳಿ ಆ ಜಗದಂಬೆಯ ಆಡಿದ ವರಗಳಿಗೆ ಪಾವನನಾದಂತಹ ನಾನು ವಂದಿಸುವುದರ ಮುಖಾಂತರವಾಗಿ ಈ ಒಂದು ಶುಭ ಮಂಗಳವನ್ನ ಪ್ರಾರಂಭಿಸೋಣ. ವೀಕ್ಷಕರೇ, ಇಂದು ನವರಾತ್ರಿಯ 9ನೆಯ ದಿನ. 9ನೆಯ ದಿನದ ನವದುರ್ಗೆಯ 9ನೇ ಅವತಾರದ ಬಗ್ಗೆ ಗುರುಗಳು ಹೇಳಿರುವ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡು ಬರೋಣ. ಈ ದಿನ ಕೊನೆಯ 9ನೇ ದಿನ. ಆ ಜಗನ್ಮಾತೆಯ ನವಶಕ್ತಿಯರ ರೂಪವಾಗಿರ್ತಕ್ಕಂಥದ್ದೇ ಆ 9ನೇ ಅವತಾರ ಸಿದ್ಧಿದಾತ್ರಿ. ಓಂ ಸಿದ್ಧ ಗಂಧರ್ವ ಯಕ್ಷಾಧ್ಯ ರಸುರೈರಮರೈರಪಿ ಸೇವ್ಯಮಾನ ಸದಾ ಭೂಯಾತ್ ಸಿದ್ಧಿದಾ ಭವೇತ್. ನವಶಕ್ತಿಯ ರೂಪದಲ್ಲಿ ಸಿದ್ಧಿದಾತ್ರಿಯನ್ನ ನಾವು ಅತ್ಯಂತ ವಿಶೇಷವಾಗಿ ಕಾಣ್ತಕ್ಕಂಥದ್ದಾಗಿರುತ್ತೆ. ಈ ಜಗನ್ಮಾತೆಯು ಆದಿಮೂಲದಲ್ಲಿ ಯಾವುದೇ ರೂಪವನ್ನ ಧರಿಸದೇ ಇದ್ದರೂ ಸಹಿತ ಒಂದು ಶಕ್ತಿ ರೂಪವಾಗಿ ಇರತಕ್ಕಂಥವಳಾಗಿರ್ತಾಳೆ. ಅಂತಹ ಸಂದರ್ಭದಲ್ಲಿ ಆ ಜಗನ್ಮಾತೆಯನ್ನ ಪರಶಿವನು ವಿಶೇಷವಾಗಿ ಈ ಜಗನ್ಮಾತೆಯನ್ನ ಆರಾಧಿಸುವುದರ ಮುಖಾಂತರವಾಗಿ ಈ ದೇವಿಯ ಅನುಗ್ರಹವನ್ನ ಪಡೆದು ಅವನು ತನ್ನ ಶರೀರದಲ್ಲಿ ಆ ಜಗನ್ಮಾತೆಯ ಸ್ವರೂಪವನ್ನ ಸೇರಿಸಿಕೊಳ್ಳುವುದರ ಮುಖಾಂತರವಾಗಿ ಅರ್ಧನಾರೀಶ್ವರನಾಗ್ತಾನೆ. ಅಂತಹ ಸಿದ್ಧಿದಾಯಕಳಾಗಿರ್ತಕ್ಕಂಥ ಆ ಸಿದ್ಧಿಮಾತ್ರೆಯನ್ನ ನಾವು ಆರಾಧಿಸುವುದರಿಂದ, ಸಾಧಕರಾದಂತಹ ನಾವು ಆರಾಧಿಸುವುದರಿಂದ ಅಷ್ಟಸಿದ್ಧಿಗಳಾಗಿರ್ತಕ್ಕಂತಹ ಅಣಿಮ, ಮಹಿಮ, ಗರಿಮ, ಲಗಮ
ಪ್ರಾಪ್ತಿ, ಪ್ರಾಕಮ್ಯ, ಈಶಿತ್ವ ಮತ್ತು ವಶಿತ್ವ ಅಂತಕ್ಕಂತಹ ಅಷ್ಟಸಿದ್ಧಿಗಳನ್ನ ಸಾಧಕರಾದಂಥವರು ನಾವು ಪಡೆಯಬಹುದು. ಈ ಜಗನ್ಮಾತೆಯ ಆ ನವರೂಪವಾಗಿರ್ತಕ್ಕಂಥ ಈ ಸಿದ್ಧಿದಾತ್ರಿಯನ್ನ ವಿಶೇಷವಾಗಿ ಆ ನಟರಾಜನ ಇಷ್ಟಪ್ರದವಾಗಿರ್ತಕ್ಕಂತಹ ಭರತನಾಟ್ಯವನ್ನ ಮಾಡ್ತಾ ಇರತಕ್ಕಂಥವರು ಈ ಜಗನ್ಮಾತೆಯ ಆರಾಧನೆಯಿಂದ ಈ ಅಷ್ಟವಿಧವಾಗಿರ್ತಕ್ಕಂತಹ ಸಿದ್ಧಿಗಳನ್ನ ಪಡೆಯುವುದರ ಮುಖಾಂತರವಾಗಿ ಆ ವಿದ್ಯೆಯನ್ನ ಅತ್ಯಂತ ಶೀಘ್ರವಾಗಿ ಸಿದ್ಧಿಸಿಕೊಳ್ಳಬಹುದು. ಇನ್ನು ಸಾಂಸಾರಿಕವಾಗಿರ್ತಕ್ಕಂಥ ಈ ಸಂಸಾರವೆಂಬ ಭವಸಾಗರದಿಂದಲೂ ಕೂಡ ನಾವು ಆ ಜಗನ್ಮಾತೆಯ ಅನುಗ್ರಹದಿಂದ ಎಲ್ಲ ದುಃಖ ಶೋಕಾದಿಗಳಿಂದಲೂ ಕೂಡ ನಾವು ಮುಕ್ತಿಯನ್ನ ಪಡೆಯಬಹುದು. ಆ ಜಗನ್ಮಾತೆಯ ಅನುಗ್ರಹದಿಂದ ಈ ನವರಾತ್ರಿಯ ಸಂದರ್ಭದಲ್ಲಿ ಕಳೆದ 9 ದಿನಗಳಿಂದ ಆ ದುರ್ಗಾಮಾತೆಯನ್ನ ನವರೂಪ ಶಕ್ತಿಗಳಾಗಿ ನಾವು ಆರಾಧನೆಯನ್ನು ಮಾಡಿ ಕೊನೆಯದಾಗಿ ಈ 9ನೇ ದಿನದಲ್ಲಿ ಈ ಜಗನ್ಮಾತೆಯನ್ನ ಆರಾಧಿಸುವುದರಿಂದ ನಮ್ಮ ಪುತ್ರರು ಅಂದ್ರೆ ಮನೆಯಲ್ಲಿರ್ತಕ್ಕಂತಹ ಸಂತಾನಹೀನರಾಗಿರ್ತಕ್ಕಂಥವರು ಅಥವಾ ಮನೆಯಲ್ಲಿರ್ತಕ್ಕಂಥ ಬುದ್ಧಿಮಾಂದ್ಯ ಮಕ್ಕಳು ಈ ಜಗನ್ಮಾತೆಯ ಅನುಗ್ರಹದಿಂದ ಈ ಜಗನ್ಮಾತೆಯನ್ನ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದರಿಂದ ವಾಕ್ ಸಿದ್ಧಿಯನ್ನ ಪಡೆಯುವುದರ ಮುಖಾಂತರವಾಗಿ ಮಾತನಾಡುವಂತಹ ಮಕ್ಕಳು, ಮನೆಯಲ್ಲಿದ್ದಂತಹ ಮಕ್ಕಳು ಮಾತನಾಡುವುದರಲ್ಲಿ ತೊದಲು ನುಡಿಗಳಿದ್ದಂತಹ ಸಂದರ್ಭದಲ್ಲಿ ಈ ಜಗನ್ಮಾತೆಯನ್ನ ಪ್ರಾರ್ಥನೆ, ಅದರಲ್ಲೂ ಸಹಿತ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಜಗನ್ಮಾತೆಯನ್ನ ಪ್ರತಿನಿತ್ಯವೂ ಕೂಡ ಆರಾಧನೆ ಅಥವಾ ಪ್ರಾರ್ಥನೆ ಮಾಡುವುದರಿಂದ ಆ ಒಂದು ಬಂದಿರತಕ್ಕಂಥ ದೋಷದಿಂದ ಮುಕ್ತಿಯನ್ನ ಪಡೆಯುವುದರ ಮುಖಾಂತರವಾಗಿ ವಾಕ್ಸಿದ್ಧಿಯನ್ನು ಕೂಡ ನಾವು ಸಿದ್ಧಿಸಿಕೊಳ್ಳಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಈಗ ಶುಭಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಶುಭಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇಂದಿನ ದಿನ ವಿಶೇಷತೆಯ ಜೊತೆಗೆ ಉಪಯುಕ್ತ ಮಾಹಿತಿಯನ್ನ ತಿಳಿಸ್ಕೊಡಿ. ಈ ದಿನ ಸ್ವಸ್ತಿಶ್ರೀ ವಿಕಾರಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವೇಜ ಮಾಸೆ ಶುಕ್ಲ ಪಕ್ಷದ ಆ ಒಂದು ನವಮಿಯ ದಿನ. ಅದರಲ್ಲೂ ವಿಶೇಷವಾಗಿ ಈ ನವರಾತ್ರಿಯ ಆ ಕೊನೆಯ ದಿನವಾದಂತ ಈ ನವರಾತ್ರಿಯ ಸುಪರ್ವ ಕಾಲದಲ್ಲಿ ಇಷ್ಟು ದಿನಗಳ ಕಾಲ ಆ ಜಗನ್ಮಾತೆಯ ಸಂಪೂರ್ಣವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡುವುದರ ಮುಖಾಂತರವಾಗಿ ಇವತ್ತಿನ ದಿನದಲ್ಲಿ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡುವಂತ ಆ ಒಂದು ಸುದಿನ. ಇನ್ನು ಇವತ್ತಿನ ಈ ದಿನದಲ್ಲಿ ಸೋಮವಾರದ ಉತ್ತರಾಷಾಢ ನಕ್ಷತ್ರ, ಅದರಲ್ಲೂ ಸಹಿತ ಸೂರ್ಯನ ನಕ್ಷತ್ರವಾಗಿರುವುದರಿಂದ ಈ ದಿನದಲ್ಲಿ ವಿಶೇಷವಾಗಿ ಆ ಸೂರ್ಯನಾರಾಯಣನ ಪ್ರಾರ್ಥನೆ, ಸೂರ್ಯನಾರಾಯಣನ ಆರಾಧನೆ ಜೊತೆಗೆ ಆ ಜಗನ್ಮಾತೆಯಾಗಿರ್ತಕ್ಕಂಥ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಆರಾಧನೆಯನ್ನು ಮಾಡುವುದರ ಮುಖಾಂತರವಾಗಿ ಇವತ್ತಿನ ದಿನದಲ್ಲಿ ನಮಗೆ ಅತ್ಯವಶ್ಯವಾಗಿರ್ತಕ್ಕಂಥ ಎಲ್ಲ ವಾಹನಾದಿಗಳಿರಬಹುದು ಅಥವಾ ಯಂತ್ರೋಪಕರಣಾದಿಗಳೆಲ್ಲವನ್ನು ಕೂಡ ಇವತ್ತಿನ ದಿನದಲ್ಲಿ ಆ ಶುಚಿಯನ್ನು ಮಾಡುವುದರ ಮುಖಾಂತರವಾಗಿ ಅವುಗಳಿಗೆ ಮಹಾಲಕ್ಷ್ಮಿಯ ಸ್ವರೂಪವೆಂದು ಭಾವಿಸಿ ಅವೆಲ್ಲವನ್ನು ಕೂಡ ನಮಗೆ ನಿತ್ಯ ಕಾಯಕಲ್ಪಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಮಾಡಿಕೊಡುವಂತ ಆ ವಸ್ತುಗಳಾಗಿರುವುದರಿಂದ ಅವೆಲ್ಲವನ್ನು ಕೂಡ ನಾವು ಗೌರವಯುತವಾಗಿ ಕಾಣುವುದರ ಮುಖಾಂತರವಾಗಿ ಇವತ್ತಿನ ದಿನದಲ್ಲಿ ತಮ್ಮ ತಮ್ಮ ಆ ಪದ್ಧತಿಯ ಅನುಸಾರವಾಗಿ ಆ ವಾಹನಾದಿಗಳಿಗೆ ಅಥವಾ ಆಯುಧಗಳಿಗೆ ಪೂಜೆಯನ್ನು ಮಾಡುವುದರ ಮುಖಾಂತರವಾಗಿ ನಮ್ಮ ಈ ಒಂದು ನವರಾತ್ರಿಯ ಸುದಿನದಲ್ಲಿ ತಾಯಿ ದುರ್ಗೆಯ ಅನುಗ್ರಹವನ್ನ ಪಡೆಯುವುದರ ಮುಖಾಂತರವಾಗಿ ಇವತ್ತಿನ ದಿನವನ್ನ ಸುಖಮಯವಾಗಿರ್ತಕ್ಕಂಥ ಜೀವನವನ್ನ ವೃದ್ಧಿಸಿಕೊಳ್ಳುವುದರ ಜೊತೆಗೆ ನಾವು ನಮ್ಮ ಪ್ರಾಂತ್ಯ, ನಮ್ಮ ರಾಷ್ಟ್ರ, ನಮ್ಮ ದೇಶ ಹಾಗೆ ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲಿ, ಕಾಲ ಕಾಲಕ್ಕೆ ವರುಷ ಸುರಿದು ಸಸ್ಯ ಶ್ಯಾಮಲೆ ಹರಳಲಿ ಅನ್ನುವ ಹಾಗೆ ಆ ಜಗದ್ರಕ್ಷಕನಾಗಿರ್ತಕ್ಕಂಥ ಆ ಜಗದ್ರಕ್ಷಕಿಯಾಗಿರ್ತಕ್ಕಂಥ ಆ ಪಾರ್ವತಿ ಸ್ವರೂಪಳಾಗಿರ್ತಕ್ಕಂಥ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಸ್ವರೂಪವೇ ಈ ಒಂದು ಚಾಮುಂಡೇಶ್ವರಿ ಸ್ವರೂಪ, ಈ ಒಂದು ದುರ್ಗೆಯ ಸ್ವರೂಪ. ಹಾಗಾಗಿ ಆ ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ಈ ಒಂದು ಕಾಲಘಟ್ಟದಲ್ಲಿ ಅತಿವೃಷ್ಟಿ ಇರಬಹುದು, ಅನಾವೃಷ್ಟಿ ಇರಬಹುದು. ಈ ರೀತಿಯಾಗಿರ್ತಕ್ಕಂಥ ಅತಿವೃಷ್ಟಿಯಾದರೂ, ಈ ರೀತಿಯಾಗಿರ್ತಕ್ಕಂಥ ಅನಾವೃಷ್ಟಿಯಾದರೂ ಕೂಡ ಪ್ರಾಣ ನಷ್ಟವಾಗುವುದರ ಮುಖಾಂತರವಾಗಿ ಒಂದೆಡೆ ಕ್ಷಾಮ, ಒಂದೆಡೆ ಸುಭಿಕ್ಷೆ, ಈ ರೀತಿಯಾಗಿರ್ತಕ್ಕಂಥ ಆ ಸಂದರ್ಭವನ್ನ ಆ ಜಗನ್ಮಾತೆಯಲ್ಲಿ ಎಂದಿಗೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಅವಕಾಶವನ್ನು ಕೊಡಬೇಡ ತಾಯಿ ಅಂತಕ್ಕಂಥ ಮನೋಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರ ಮುಖಾಂತರವಾಗಿ ಕಾಲಕಾಲಕ್ಕೆ ಮಳೆಯು ಆಗುವುದರ ಮುಖಾಂತರವಾಗಿ ಬೆಳೆಗಳನ್ನ ಬೆಳೆಯುವುದರ ಮುಖಾಂತರವಾಗಿ ನಮ್ಮ ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ರೈತರು ಮಂದಹಾಸವನ್ನ ಬೀರುವುದರ ಮುಖಾಂತರವಾಗಿ ತಮ್ಮ ಜೀವನವನ್ನ ಅತಿ ಅಮೋಘವಾಗಿರ್ತಕ್ಕಂಥ ಜೀವನವನ್ನ ನಮ್ಮೆಲ್ಲರಿಗೂ ಕೂಡ ಮುಡುಪಾಗಿಟ್ಟಿರ್ತಕ್ಕಂಥ ಆ ಜೀವರಕ್ಷಕರಿಗೆ
ಹಾಗೂ ನಮ್ಮೆಲ್ಲರನ್ನು ಕೂಡ ಹಗಲಿರುಳು ನಾವೆಲ್ಲರೂ ಕೂಡ ಸುಖಮಯವಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಇಷ್ಟೊಂದು ಆನಂದಮಯವಾಗಿರ್ತಕ್ಕಂಥ ಜೀವನವನ್ನ ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಆ ನಮ್ಮ ಸೈನಿಕರು, ಅದರ ಹೊರತುಪಡಿಸಿ ಈ ಒಂದು ಚಾಲಕರು, ನಮ್ಮೆಲ್ಲ ಪದಾರ್ಥಗಳು ಕೂಡ ಒಂದೆಡೆಯಿಂದ ಆಗಿ ಮತ್ತೊಂದೆಡೆಗೆ ತಲುಪಬೇಕಾಗಿದ್ದರೆ ಆ ಚಾಲಕರೇ ಬಹಳ ಮುಖ್ಯವಾಗಿರ್ತಕ್ಕಂಥ ನಾವಿಕರಾಗಿರ್ತಾರೆ. ಅಂತಹ ಈ ಒಂದು ಸುದಿನದಲ್ಲಿ ನಾನು ಆ ಎಲ್ಲ ವರ್ಗದವರಿಗೂ ಕೂಡ ಆ ಜಗನ್ಮಾತೆಯಾಗಿರ್ತಕ್ಕಂಥ ಆ ಚಾಮುಂಡೇಶ್ವರಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಅನುಗ್ರಹಿಸುವುದರ ಮುಖಾಂತರವಾಗಿ ನಮ್ಮ ಎಲ್ಲ ಸೈನಿಕರಿಗೂ ಮತ್ತೆ ನಮ್ಮ ಎಲ್ಲ ಮಿತ್ರರಿಗೂ ನಮ್ಮ ಎಲ್ಲ ಬಂಧುಗಳಿಗೂ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೂ ಕೂಡ ಆ ಜಗನ್ಮಾತೆಯು ಸಂಪೂರ್ಣವಾಗಿ ಅನುಗ್ರಹಿಸಲಿ ಅಂತೇಳಿ ಜಗನ್ಮಾತೆಯಾಗಿರ್ತಕ್ಕಂಥ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯಲ್ಲಿ ನಾನು ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಇನ್ನು ಇವತ್ತಿನ ದಿನದಲ್ಲಿ ಜನಿಸಿದಂತಹ ಮಕ್ಕಳು ವಿಶೇಷವಾಗಿ ಈ ಒಂದು ಸಾಂಸಾರಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಮಗ್ನರಾಗುವುದರ ಮುಖಾಂತರವಾಗಿ ತಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ನ್ಯೂನ್ಯತಾದಿಗಳನ್ನ ಸರಿಪಡಿಸಿಕೊಳ್ಳುವುದರ ಮುಖಾಂತರವಾಗಿ ತಮ್ಮದೇ ಆಗಿರತಕ್ಕಂಥ ಹಿಡಿತವನ್ನ ಸಾಧಿಸುವುದರ ಮುಖಾಂತರವಾಗಿ ತಮ್ಮ ತಂದೆ ತಾಯಿ ಇರಬಹುದು ಅಥವಾ ತಮ್ಮ ಸೋದರ ವರ್ಗದವರು ಇರಬಹುದು, ಎಲ್ಲರನ್ನು ಕೂಡ ಅನನ್ಯವಾಗಿ ಅಗಾಧವಾಗಿ ಪ್ರೀತಿಯನ್ನು ಮಾಡತಕ್ಕಂಥವರು ಆಗಿರ್ತಾರೆ. ಅದರಲ್ಲೂ ಸಹಿತ ಇವತ್ತಿನ ದಿನದಲ್ಲಿ ಜನಿಸಿದಂತಹ ಹೆಣ್ಣು ಮಕ್ಕಳು ತನ್ನ ತಂದೆಯನ್ನ ಅಗಾಧವಾಗಿ ಪ್ರೀತಿ ಮಾಡ್ತಾ ಇರತಕ್ಕಂಥ ಹೆಣ್ಣು ಮಕ್ಕಳಾಗಿರ್ತಾರೆ. ಅದರಲ್ಲೂ ಗಂಡು ಮಕ್ಕಳಾಗಿದ್ದಂತಹ ಸಂದರ್ಭದಲ್ಲಿ ಈ ತಾಂತ್ರಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಅವರದೇ ಆಗಿರ್ತಕ್ಕಂಥ ಆ ಪಾಂಡಿತ್ಯವನ್ನ ಪಡೆಯುವುದರ ಮುಖಾಂತರವಾಗಿ ದೇಶಕ್ಕೆ ಮತ್ತೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣಕ್ಕೆ ಅವರದೇ ಆಗಿರ್ತಕ್ಕಂಥ ಅಗಾಧವಾಗಿರ್ತಕ್ಕಂತಹ ಅಪಾರವಾಗಿರ್ತಕ್ಕಂತಹ ಕೊಡುಗೆಯನ್ನ ನೀಡುವುದರ ಮುಖಾಂತರವಾಗಿ ಅವರು ಸಮಾಜಕ್ಕೆ ಉತ್ತಮ ಮಾರ್ಗದರ್ಶಕರಾಗಿರ್ತಾರೆ. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೋವು ಅಥವಾ ಬೇನೆಯಿಂದ ಬಳಲ್ತಾ ಇರತಕ್ಕಂಥದ್ದು ಅದೆಷ್ಟೋ ಮಂದಿಯಲ್ಲಿರ್ತಕ್ಕಂಥ ಇವತ್ತಿನ ಈ ಒಂದು ಕಲ್ಮಶವಾಗಿರ್ತಕ್ಕಂಥ ವಾತಾವರಣವಿರಬಹುದು ಅಥವಾ ನಮ್ಮ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಆಮ್ಲಜನಕದ ಕೊರತೆ ಇರಬಹುದು. ಇದರಿಂದ ಕೊರತೆಯನ್ನ ಅನುಭವಿಸ್ತಾ ಇರತಕ್ಕಂಥವರು ಸಾಕಷ್ಟು ಆಕಳಿಕೆಯನ್ನ ಬರತಕ್ಕಂಥದ್ದಿರಬಹುದು ಅಥವಾ ಆಯಾಸ ಭರಿತರಾಗಿರ್ತಕ್ಕಂಥವ್ರು ಇರಬಹುದು ಅಥವಾ ಶ್ವಾಸಕೋಶದ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇರತಕ್ಕಂಥವ್ರು ಇರಬಹುದು. ಇವರೆಲ್ಲರೂ ಕೂಡ ಇವತ್ತಿನ ದಿನದಲ್ಲಿ ಈ ಒಂದು ಸುಲಭೋಪಾಯವಾಗಿರ್ತಕ್ಕಂಥ ಮಾರ್ಗವನ್ನ ಅನುಸರಿಸಿದ್ದೆ ಆದರೆ ಅದೆಲ್ಲದರಿಂದಲೂ ಕೂಡ ಮುಕ್ತಿಯನ್ನು ಪಡೆಯಬಹುದಾಗಿರ್ತಕ್ಕಂಥ ಒಂದು ಸುಲಭೋಪಾಯವಾದ ಉಪಮಾರ್ಗ. ನಮ್ಮೆಲ್ಲರಿಗೂ ಕೂಡ ಕೇವಲ ನಮ್ಮಲ್ಲಿ ಇರ್ತಕ್ಕಂಥ ಅದೆಷ್ಟೋ ಜ್ಞಾನ ಮುದ್ರೆಗಳಿಂದ ನಾವು ಸಿರಿ ಸಂಪದಾದಿಗಳೆಲ್ಲವನ್ನು ಕೂಡ ಪಡೆಯಬಹುದಾಗಿರ್ತಕ್ಕಂಥ ಅದೆಷ್ಟೋ ಅವಕಾಶಗಳನ್ನ ನಮ್ಮ ಋಷಿಮುನಿಗಳು ತಿಳಿಸಿಕೊಟ್ಟಿರ್ತಕ್ಕಂಥದ್ದಾಗಿದ್ದಾರೆ. ಈ ಯೋಗ ಅಂತಕ್ಕಂಥದ್ದು ಇವತ್ತಿನ ಕಾಲಘಟ್ಟದಲ್ಲಿ ಬಹಳ ಪಾವಿತ್ರ್ಯ ಮತ್ತು ಪವಿತ್ರವಾಗಿರ್ತಕ್ಕಂಥ ಪ್ರಾಮುಖ್ಯತೆಯನ್ನ ಪಡೆದಿರ್ತಕ್ಕಂಥ ಆ ಒಂದು ವಿಚಾರ. ಅದರಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಬಳಲುವಂತಹ ಸಂದರ್ಭ ಇದ್ದಂತಹ ಪಕ್ಷದಲ್ಲಿ ನಾವು ಆಕಾಶ ಮುದ್ರೆಯನ್ನ ಪ್ರದರ್ಶಿಸುವುದರ ಮುಖಾಂತರವಾಗಿ ನಾವು ಅದರಿಂದ ಮುಕ್ತಿಯನ್ನ ಪಡೆಯಬಹುದು. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ತೊಂದರೆಗಳಿಂದ ಬಳಲುವಂತಹ ಆ ಒಂದು ವ್ಯಕ್ತಿಗಳು ಬೆಳಗಿನ ಸಮಯದಲ್ಲಿ ಮತ್ತೆ ಸಂಜೆಯ ಸಮಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮುದ್ರೆಯನ್ನ 7 ನಿಮಿಷಗಳ ಕಾಲ ಈ ರೀತಿಯಾಗಿರ್ತಕ್ಕಂಥ ಈ ಅಂಗುಷ್ಟ ಮತ್ತೆ ಮಧ್ಯಮ ಬೆರಳನ್ನ ಬಿಗಿಯಾಗಿ ಹಿಡಿದಪ್ಪಿಕೊಳ್ಳುವುದರ ಮುಖಾಂತರವಾಗಿ ಪದ್ಮಾಸನದ ಮೇಲೆ ಈ ರೀತಿಯಾಗಿ ಆಸೀನರಾಗಿ ಸೂರ್ಯನಾರಾಯಣನನ್ನ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ಈ ಆಕಾಶ ಮುದ್ರೆ ಜೊತೆಗೆ ಸೂರ್ಯನಾರಾಯಣನ ಪ್ರಾರ್ಥನೆ ಅಥವಾ ಸೂರ್ಯನಾರಾಯಣನ ಧ್ಯಾನ ಮಂತ್ರಾದಿಗಳು ಬರತಕ್ಕಂಥವರು ಮಂತ್ರವನ್ನ ಜಪಿಸುವುದರ ಮುಖಾಂತರವಾಗಿ ಕೇವಲ ಪ್ರತಿದಿನವೂ ಕೂಡ 7 ನಿಮಿಷಗಳ ಕಾಲ ಈ ರೀತಿಯಾಗಿರ್ತಕ್ಕಂಥ ಮುದ್ರೆಯನ್ನ ಧರಿಸುವುದರ ಮುಖಾಂತರವಾಗಿ ಆ ಸೂರ್ಯನಾರಾಯಣನನ್ನ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಈ ನಿದ್ರೆ ಯಥೇಚ್ಛವಾಗಿ ಬರ್ತಾ ಇರತಕ್ಕಂಥ ನಿದ್ರೆಯಿಂದಲೂ ಕೂಡ ಮುಕ್ತಿಯನ್ನು ಪಡೆಯಬಹುದು, ಉಸಿರಾಟದ ತೊಂದರೆಯನ್ನು ಕೂಡ ಪಡೆಯಬಹುದು. ಅಂತಹ ಸುಲಭೋಪಾಯವಾಗಿರ್ತಕ್ಕಂಥ ಮಾರ್ಗವನ್ನ ನಮ್ಮ ಋಷಿಮುನಿಗಳು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಪರಮ ಸುದೈವ. ಹಾಗಾಗಿ ಈ ಮುದ್ರೆಯನ್ನ ತಾವೆಲ್ಲರೂ ಕೂಡ ಪ್ರಯತ್ನಿಸುವುದರ ಮುಖಾಂತರವಾಗಿ ಆ ಇರ್ತಕ್ಕಂತಹ ಆ ಶ್ವಾಸಕೋಶದ ಸಮಸ್ಯೆ ಇರಬಹುದು ಅಥವಾ ನಿದ್ರೆಯ ಸಮಸ್ಯೆ ಇರಬಹುದು ಅಥವಾ ಬಿಕ್ಕಳಿಕೆ ಸಮಸ್ಯೆ, ಇನ್ನು ಆಕಳಿಕೆ, ನಿದ್ದೆಯ ಸಂದರ್ಭದಲ್ಲೂ ಕೂಡ
ನಾವು ಯಥೇಚ್ಛವಾಗಿ ಆಕಳಿಕೆಯನ್ನು ಮಾಡ್ತಾ ಇರತಕ್ಕಂಥದ್ದು ಇರುತ್ತೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಮುದ್ರೆಯನ್ನ ಧಾರಣೆ ಮಾಡುವುದರ ಮುಖಾಂತರವಾಗಿ ಆನಂತರದಲ್ಲಿ ಈ ರೀತಿಯಾಗಿ 9 ಚಿಟಿಕೆಯನ್ನ ಒಡೆಯುವುದರ ಮುಖಾಂತರವೂ ಕೂಡ ಯಥೇಚ್ಛವಾಗಿ ಈ ಮಕ್ಕಳಲ್ಲಿ ಓದಿನ ಸಮಯದಲ್ಲಿ ನಿದ್ದೆಯಲ್ಲಿ ಮಗ್ನರಾಗಿರ್ತಕ್ಕಂಥವರಾಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಈ ಒಂದು ಶಬ್ದವನ್ನ ನೀವು ಮಾಡುವುದರ ಮುಖಾಂತರವಾಗಿ ನಿಮ್ಮ ಜ್ಞಾನೇಂದ್ರಿಯಾದಿಗಳನ್ನ ಎಚ್ಚರಗೊಳಿಸುವಂತ ಆ ಒಂದು ಕಾಯಕವನ್ನ ಈ ರೀತಿಯಾಗಿ ಮಾಡುವುದರಿಂದ ನೀವು ನಿಮ್ಮ ಆ ಏಕಾಗ್ರತೆಯನ್ನ ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಒಂದು ಸುಲಭೋಪಾಯವಾಗಿರ್ತಕ್ಕಂಥ ಮಾರ್ಗ. ಇನ್ನೂ ಒಂದು ವಿಶೇಷವನ್ನ ಹೇಳುವಂತನಾಗ್ತಾ ಇದ್ದೇನೆ. ಇಲ್ಲಿ ನಾವು ಯಾರಾದರೂ ನಮಗೆ ಅಪರಿಚಿತರಾಗಿರ್ತಕ್ಕಂಥ ಚಿಕ್ಕ ಮಕ್ಕಳು ನಾವು ನೋಡಿದ ಕೂಡಲೇ ಅವರನ್ನ ಈ ರೀತಿಯಾಗಿ ಅವರನ್ನು ನಾವು ಎಚ್ಚರಗೊಳಿಸುವಂತ ಕಾಯಕವನ್ನು ಮಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಇದರಲ್ಲೂ ಕೂಡ ಈ ರೀತಿಯಾಗಿ ಆಕಾಶ ಮುದ್ರೆಯಲ್ಲಿ ನಾವು ಈ ರೀತಿಯಾಗಿ ಶಬ್ದವನ್ನು ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಜ್ಞಾನೇಂದ್ರಿಯಕ್ಕೆ ಆ ಶಬ್ದವು ಸ್ಪರ್ಶಿಸುವುದರ ಮುಖಾಂತರವಾಗಿ ಆ ಮನಸ್ಸನ್ನ ನಮ್ಮೆಡೆ ಸೆಳೆಯುವಂತ ಒಂದು ಏಕೈಕ ಮಾರ್ಗವನ್ನಾಗಿ ನಾವು ಕಾಣಬಹುದಾಗಿದೆ. ಅಂತಹ ಅದೆಷ್ಟೋ ಸಹಸ್ರಾರು ವರ್ಷಗಳ ಕೆಳಗಡೆ ನಮ್ಮ ಋಷಿಮುನಿಗಳು ನಮಗೆ ಬೇಕಾಗಿರ್ತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಪದ್ಧತಿಗಳನ್ನ ತಂತ್ರಸಾರಾದಿಗಳನ್ನ ಅದೆಷ್ಟೋ ಲಕ್ಷೋಪಾದಿಯಲ್ಲಿ ನಮಗೆ ಉಪಮಾರ್ಗಗಳನ್ನ ತೋರಿಸಿಕೊಟ್ಟಿರ್ತಕ್ಕಂಥ ನಮ್ಮ ಮಹನೀಯರನ್ನ ನಾವು ಸ್ಮರಣೆ ಮಾಡುವುದರ ಮುಖಾಂತರವಾಗಿ ಈ ರೀತಿಯಾಗಿರ್ತಕ್ಕಂಥ ಕಾಯಕಲ್ಪವನ್ನ ನಾವು ನಮ್ಮ ಮುಂದಿನ ಪೀಳಿಗೆಗೆ ಕೊಡುವುದರ ಮುಖಾಂತರವಾಗಿ ನಮ್ಮ ಧರ್ಮವನ್ನ ನಮ್ಮ ಸಂಸ್ಕಾರವನ್ನ ನಾವು ಇನ್ನಷ್ಟು ಬೆಳೆಸುವುದರ ಮುಖಾಂತರವಾಗಿ ಇದೆಲ್ಲದರಿಂದಲೂ ಕೂಡ ನಾವು ಸುಖ ಶಾಂತಿ ನೆಮ್ಮದಿಯನ್ನ ಪಡೆಯಬಹುದಾಗಿರ್ತಕ್ಕಂಥ ಏಕೈಕ ಮಾರ್ಗವಾಗಿರ್ತಕ್ಕಂಥದ್ದೇ ನಮ್ಮ ಒಂದು ಪರಮ ಸುದೈವ. ಗುರುಗಳೇ, ಇಂದಿನ ದಿನ ವಿಶೇಷತೆಯ ಜೊತೆಗೆ ಉಪಯುಕ್ತ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತಾವು ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸೋ ಮುನ್ನ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇಂದಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸ್ಕೊಡಿ. ಓಂ ಶಂಭವೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಓಂ ಅಮೃತ ಮೃತ್ಯುಂಜಯಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಓಂ ಮಾ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಎಲ್ಲ ಚರಾಚರ ವಸ್ತುಗಳು ಆ ಭಗವತ್ ಸ್ವರೂಪವಾಗಿರ್ತಕ್ಕಂಥ ಆದಿತ್ಯಾದಿ ನವಗ್ರಹ ದೇವತೆಗಳ ಅಧೀನ. ಆ ನವಗ್ರಹ ದೇವತೆಗಳು ಕೂಡ ಆ ಜಗನ್ಮಾತೆಯ ಅಧೀನ. ಹಾಗಾಗಿ ಆ ಪಾರ್ವತಿ ಪರಮೇಶ್ವರರ ಪ್ರಾರ್ಥನೆ, ಆದಿತ್ಯಾದಿ ನವಗ್ರಹ ದೇವತೆಗಳ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ಇವತ್ತಿನ ದಿನದಲ್ಲಿ ಈ ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ತಿಳಿಯೋಣ. ಮೊದಲಿಗೆ ಮೇಷರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಸಾಧಾರಣವಾಗಿರ್ತಕ್ಕಂತಹ ಫಲವನ್ನ ನಿರೀಕ್ಷಿಸಬಹುದಾಗಿರ್ತಕ್ಕಂಥ ಆ ಒಂದು ದಿನ. ಇವತ್ತಿನ ದಿನದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ಅದರಲ್ಲೂ ಸಹಿತ ಖಾಸಗಿ ಕ್ಷೇತ್ರಗಳಲ್ಲಿ ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಇವತ್ತಿನ ದಿನದಲ್ಲಿ ಅತ್ಯಂತ ಒತ್ತಡಮಯವಾಗಿರ್ತಕ್ಕಂಥ ದಿನವಾದದ್ರಿಂದ ಅದರಿಂದ ಆ ಒತ್ತಡಮಯವಾಗಿರ್ತಕ್ಕಂಥ ಜೀವನದಿಂದ ಬಳಲುವುದರೊಂದಿಗೆ ಇವತ್ತಿನ ದಿನದಲ್ಲಿ ಒತ್ತಡಮಯವಾಗಿರ್ತಕ್ಕಂಥ ವಾತಾವರಣವನ್ನ ನೋಡಬಹುದಾಗಿರ್ತಕ್ಕಂಥ ಆ ಒಂದು ದಿನ. ಇನ್ನು ನಿಮ್ಮ ಸಹೋದ್ಯೋಗಗಳು ಇವತ್ತಿನ ದಿನದಲ್ಲಿ ನಿಮಗೆ ಅರಿವಿಲ್ಲದ ಹಾಗೆ ನಿಮ್ಮನ್ನ ಶತ್ರುಗಳೆಂದು ಭಾವಿಸಿ ನಿಮ್ಮ ಒಟ್ಟಿಗೆ ಕ್ಷುಲ್ಲಕವಾಗಿರ್ತಕ್ಕಂಥ ವಿಚಾರಗಳನ್ನ ನಿಮಗೆ ಅಪಸವ್ಯವನ್ನು ಮಾಡುವುದರ ಮುಖಾಂತರವಾಗಿ, ಯಾವುದಾದರೂ ಒಂದು ಕೆಡುಕನ್ನ ಮಾಡುವುದರ ಮುಖಾಂತರವಾಗಿ ಇನ್ನಷ್ಟು ಘಾಸಿಯನ್ನುಂಟು ಮಾಡುವಂತಹ ಆ ಸಂದರ್ಭವಿರುವುದರಿಂದ ಸಾಕಷ್ಟು ನೀವು ನಂಬಿರ್ತಕ್ಕಂತಹ ಆ ಮಿತ್ರರನ್ನ, ಅವರ ಬಗ್ಗೆ ಲಕ್ಷ್ಯ ವಹಿಸುವುದನ್ನ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಬಹಳ ಸೂಕ್ತ. ಇನ್ನು ಇವತ್ತಿನ ದಿನದಲ್ಲಿ ಮೇಲಧಿಕಾರಿಗಳಿಂದಲೂ ಕೂಡ ಯಾವುದಾದರೂ ಒಂದು ವಿಷಯಕ್ಕೆ ಅನುಸಾರವಾಗಿ ಆ ಕಲಹಗಳಿಗೆ ಕಾರಣವಾಗುವಂತಹ ಆ ಸಂಭವ ಇರುವುದರಿಂದ ಸಾಕಷ್ಟು ಮೇಲಧಿಕಾರಿಗಳ ಒಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ನಾಲಿಗೆಯ ಮೇಲೆ ಹಿಡಿತವನ್ನ ಸಾಧಿಸುವುದರ ಮುಖಾಂತರವಾಗಿ ಅವರ ಸಹಕಾರವನ್ನ ಆಚಿಸುವ ಮುಖಾಂತರ ನಿಮ್ಮ ಎಲ್ಲ ಕೆಲಸಗಳನ್ನು ಕೂಡ ನೀವು ಸಿದ್ಧಿಸಿಕೊಳ್ಳಬಹುದು. ಇನ್ನು ಮಾಡುವಂತಹ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಇವತ್ತಿನ ದಿನದಲ್ಲಿ ಒಂದಾದರೊಂದ ನಂತರದಲ್ಲಿ ಯಾವುದಾದರೂ ವಿಘ್ನಗಳೇ ಹೆಚ್ಚಾಗಿ ಬರುವುದರಿಂದ
ಇವತ್ತಿನ ದಿನದಲ್ಲಿ ಅದೆಲ್ಲವನ್ನು ಕೂಡ ಸಮಚಿತ್ತದಿಂದ ನಿಮ್ಮಲ್ಲಿ ಇರ್ತಕ್ಕಂಥ ಆ ಜ್ಞಾನವೆಂಬುವಂತಹ ದೀಪವನ್ನ ಹಚ್ಚುವುದರ ಮುಖಾಂತರವಾಗಿ ಅದರೊಟ್ಟಿಗೆ ಎಲ್ಲದನ್ನು ಕೂಡ ಆ ಬೆಳಕಿನ ಮುಖಾಂತರವಾಗಿ ನೋಡುವುದರಿಂದ ಆ ಜ್ಞಾನದ ಸ್ವರೂಪವೆಂದು ಭಾವಿಸಿರ್ತಕ್ಕಂಥ ಬೆಳಕಿನ ಮುಖಾಂತರವಾಗಿ ಎಲ್ಲವನ್ನು ಕೂಡ ನೋಡಿ ಸಮಚಿತ್ತದಿಂದ ಅದನ್ನ ಸರಿದೂಗಿಸುವುದರ ಮುಖಾಂತರವಾಗಿ ಎಲ್ಲದರಲ್ಲೂ ಕೂಡ ಸಫಲತೆಯನ್ನು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಇನ್ನಷ್ಟು ಶುಭದಾಯಕವಾಗಿ ಫಲವನ್ನು ನೀಡಬೇಕಾದರೆ ಮುಖ್ಯವಾಗಿ ಗಣಪತಿಯ ಆರಾಧನೆ, ಗಣಪತಿಯ ಸನ್ನಿಧಾನದಲ್ಲಿ ಯಾವುದಾದ್ರೂ ಯಥೋಚಿತವಾಗಿರ್ತಕ್ಕಂಥ ಸೇವಾದಿಗಳನ್ನ ಸತ್ಕರಿಸುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಕಾಣಬಹುದಾಗಿದೆ. ಇನ್ನು ನೀವು ಈ ದಿನದಲ್ಲಿ ಪ್ರಯಾಣಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು ನೀವು ತೆಗೆದುಕೊಂಡು ಹೋಗುವಂತಹ ವಸ್ತುಗಳ ಮೇಲೆ. ಅದ್ಯಾವ ವಸ್ತುವಾಗಿದ್ದರೂ ಸಹಿತ ಇವತ್ತಿನ ದಿನದಲ್ಲಿ ನಿಮ್ಮ ಕೈ ತಪ್ಪುವಂತ ಆ ಸಂದರ್ಭವಿರುವುದರಿಂದ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಿ ಆ ಒಂದು ಕೆಲಸ ಕಾರ್ಯಗಳನ್ನ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಕಾಣಬಹುದಾಗಿದೆ. ಇನ್ನು ವೃಷಭ ರಾಶಿ, ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ವ್ಯವಹಾರಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಅಥವಾ ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಜಾಗ್ರತೆ ವಹಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಸೂಕ್ತದಾಯಕ. ಅದರಲ್ಲೂ ಪಾಲುದಾರಿಕೆ ವ್ಯವಹಾರಗಳನ್ನು ಮಾಡತಕ್ಕಂಥವರು ಅಥವಾ ಹೊಸದಾಗಿ ಯಾವುದಾದರೂ ಪಾಲುದಾರಿಕೆಯ ವ್ಯವಹಾರವನ್ನ ಪ್ರಾರಂಭಿಸುವ ಆ ಕಾಯಕದಲ್ಲಿ ಮಗ್ನರಾಗಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆ ವಹಿಸಿ ಆ ಪೂರ್ವಾಪರ ವಿಷಯವನ್ನ ಕೂಲಂಕುಷವಾಗಿ ಅದನ್ನ ಅರ್ಥೈಸಿಕೊಂಡು ಮುಂದುವರಿಯುವುದರಿಂದ ಇದೆಲ್ಲದರಿಂದಲೂ ಕೂಡ ನೀವು ಮುಕ್ತಿಯನ್ನು ಪಡೆಯುವುದರ ಮುಖಾಂತರವಾಗಿ ಆ ಕಾರ್ಯದಲ್ಲಿ ಸಫಲತೆಯನ್ನ ಕಾಣಬಹುದಾಗಿದೆ. ಇನ್ನು ಮಾಡುವಂತಹ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಇವತ್ತಿನ ದಿನದಲ್ಲಿ ನಿಮ್ಮದಲ್ಲದೇ ಇರುವಂತಹ ತಪ್ಪಿನಿಂದ ಮತ್ತೊಬ್ಬರು ನಿಮ್ಮ ಮೇಲೆ ಆ ಸಂಕುಚಿತ ಮನಸ್ಸಿನಿಂದ ನಿಮ್ಮ ಮೇಲೆ ಹಾಗೆಯನ್ನ ಸಾಧಿಸುವುದರ ಮುಖಾಂತರವಾಗಿ ಅವರು ನಿಮ್ಮನ್ನ ಇನ್ನಷ್ಟು ಅವಮಾನಕ್ಕೀಡು ಮಾಡುವಂತಹ ಸಂದರ್ಭ ಇರುವುದರಿಂದ ಅದರೊಟ್ಟಿಗೂ ಕೂಡ ಲಕ್ಷ್ಯ ವಹಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮೂಲ ಕರ್ತವ್ಯ. ಇನ್ನು ಮನೆಯಲ್ಲಿರ್ತಕ್ಕಂಥ ಮಡದಿ ಆಗಿರಬಹುದು, ಮಕ್ಕಳಾಗಿರಬಹುದು, ವಿಶೇಷವಾಗಿರ್ತಕ್ಕಂಥ ಇವತ್ತಿನ ದಿನದಲ್ಲಿ ಅವರದೇ ಆಗಿರ್ತಕ್ಕಂಥ ಆ ಮನೋಪ್ರವೃತ್ತಿಯನ್ನ ಬೆಳೆಸಿಕೊಳ್ಳುವುದರ ಮುಖಾಂತರದಲ್ಲಿ ನಿಮಗೆ ನೀವು ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅವರನ್ನ ತಿದ್ದುವಂತಹ ಕೆಲಸಕ್ಕೆ ನೀವು ಹೋದಂತಹ ಪಕ್ಷದಲ್ಲಿ ಅಲ್ಲೂ ಕೂಡ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡದಿಂದ ನೀವು ಮಾತನಾಡುವಂತ ಆ ಮಾತಿನ ಕೌಶಲ್ಯದಿಂದ ಅವರ ಮನಸ್ಸಿಗೂ ಕೂಡ ಬೇಸರವಾಗುವಂತಹ ಸಂದರ್ಭ ಇರುವುದರಿಂದ ಒಟ್ಟಾರೆಯಾಗಿ ಇವತ್ತಿನ ದಿನದಲ್ಲಿ ನೀವು ಎಲ್ಲವನ್ನೂ ಕೂಡ ಆ ಸಮಚಿತ್ತದಿಂದ ಅದನ್ನ ಯಾವ ಕೆಲಸವನ್ನ ನಾನು ಮಾಡಿದರೆ ಇದರಿಂದ ನನಗೆ ಉಪಯುಕ್ತವಾಗಿರ್ತಕ್ಕಂಥ ಅನುಕೂಲವಾಗುತ್ತೆ ಅಂತಕ್ಕಂಥದ್ದನ್ನ ಮನಸ್ಸಿನಲ್ಲಿ ಆಲೋಚಿಸಿ ಆತ್ಮಸ್ಥೈರ್ಯ ಮತ್ತು ಮನೋಬಲದಿಂದ ಮುಂದುವರೆದಿದ್ದೆ ಆದರೆ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಆ ಜಗನ್ಮಾತೆಯ ಪ್ರಾರ್ಥನೆಯನ್ನು ಮಾಡುವುದರಿಂದಲೋ ಆ ಜಗನ್ಮಾತೆಯ ದರ್ಶನವನ್ನು ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದು. ಅದರಲ್ಲೂ ಇವತ್ತಿನ ದಿನದಲ್ಲಿ ಜಗನ್ಮಾತೆಯ ಸನ್ನಿಧಾನಕ್ಕೆ ಹಕ್ಕಿ ಸಾಧ್ಯವಾದಷ್ಟು ಹಕ್ಕಿಯನ್ನ ಯಾರಾದರೂ ಆ ಅನ್ನದಾನಾದಿಗಳನ್ನ ನಡೆಯುವಂತಹ ಸ್ಥಳದಲ್ಲಿ ಅದರಲ್ಲೂ ಸಹಿತ ವಿಶೇಷವಾಗಿರ್ತಕ್ಕಂಥ ಸ್ತ್ರೀ ಪ್ರಧಾನವಾಗಿರ್ತಕ್ಕಂಥ ದೇವಾಲಯಗಳಲ್ಲಿ ನೀವು ಹಕ್ಕಿಯನ್ನ ದಾನ ಮಾಡುವುದರಿಂದ ನಿಮ್ಮ ಮನೆಯವರಿಗೆ ಒದಗು ಬರಬಹುದಾಗಿರ್ತಕ್ಕಂಥ ಎಲ್ಲ ದುರುತೋಪಾದಿಗಳಿಂದಲೂ ಕೂಡ ನೀವು ಮುಕ್ತಿಯನ್ನ ಪಡೆಯಬಹುದಾಗಿರ್ತಕ್ಕಂಥ ಆ ಒಂದು ಸುಯೋಗ. ಇನ್ನು ಮಿಥುನ ರಾಶಿ, ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ತಮ್ಮ ಶರೀರದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ರೋಗ ಉಲ್ಬಣಗೊಳ್ಳುವುದರ ಮುಖಾಂತರವಾಗಿ ಆ ರೋಗದಿಂದ ನೀವು ಬಹಳ ಮಟ್ಟಿಗೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡದಿಂದ ಬಳಲುವ ಆ ಸಂಭವವಿರುವುದರಿಂದ ಸ್ವಲ್ಪ ಮಟ್ಟಿಗೆ ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಇನ್ನು ಇವತ್ತಿನ ದಿನದಲ್ಲಿ ಯಾರು ನಿಮ್ಮ ಮಿತ್ರರೆಂದು ನೀವು ಭಾವಿಸಿರುತ್ತೀರೋ ಅವರೇ ನಿಮಗೆ ಶತ್ರುಗಳಾಗಿ ಪರಿವರ್ತನೆ ಆಗುವುದರ ಮುಖಾಂತರವಾಗಿ ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ವೈಮನಸ್ಸುಗಳು ಉಂಟಾಗುವುದರ ಮುಖಾಂತರವಾಗಿ ಕಲಹಗಳಾಗುವಂತಹ ಆ ಸಂಭವವಿರುವುದರಿಂದ ಸಾಕಷ್ಟು ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮೂಲ ಕರ್ತವ್ಯ. ಇನ್ನು ಇವತ್ತಿನ ದಿನದಲ್ಲಿ ಆರಕ್ಷಕರಿಗೆ ತಮ್ಮ ಮೇಲಧಿಕಾರಿಗಳಿಂದ ಒತ್ತಡಮಯವಾಗಿರ್ತಕ್ಕಂಥ ವಾತಾವರಣವಿರುವುದರಿಂದ ಅದರಲ್ಲೂ ಸಹಿತ ಅವರು ಮಾನಸಿಕವಾಗಿರ್ತಕ್ಕಂಥ ಆ ಒತ್ತಡದಿಂದ ಬಳಲುವಂತಹ ಸಂಭವವಿರುವುದರಿಂದ ಸಾಕಷ್ಟು ಜಾಣ್ಮೆಯಿಂದ ತಾಳ್ಮೆಯಿಂದ ಮಾಡುವಂತಹ ಕೆಲಸದಲ್ಲಿ ಸಿದ್ಧಿಯನ್ನು ಸಾಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ದಿನವಾದುದರಿಂದ ಇನ್ನು ಮೇಲಾಗಿ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಯಾವುದಾದರೂ ಸಣ್ಣ ಪುಟ್ಟದಾಗಿರ್ತಕ್ಕಂತಹ ಆ ರೋಗ ಬಾಧಿತರಾಗುವಂತಹ ಆ ದಿನವಾದದ್ದರಿಂದ ಅವರೊಟ್ಟಿಗೂ ಕೂಡ ಲಕ್ಷ್ಯ ವಹಿಸಬೇಕಾಗಿರ್ತಕ್ಕಂಥದ್ದು ಬಹಳ ಸೂಕ್ತ. ಇನ್ನು ಇವತ್ತಿನ ದಿನದಲ್ಲಿ
ಆ ವಲ್ಲಿದೇನ ಸಮೇತನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನಕ್ಕೆ ತೆರಳುವುದರಿಂದಲೂ ಮತ್ತೆ ನಿಮ್ಮ ಮನೆ ದೇವರನ್ನ ಆರಾಧನೆ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಕಟಕರಾಶಿ, ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ತಾವು ಮಾಡುವಂತಹ ಉದ್ಯೋಗವನ್ನ ಬದಲಾಯಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಮನಸ್ಥಿತಿಯನ್ನು ಹೊಂದುವುದರ ಮುಖಾಂತರವಾಗಿ ಮತ್ತೊಂದು ಕಾಯಕಕ್ಕೆ ನೀವು ಸಜ್ಜಾಗುವುದರ ಮುಖಾಂತರವಾಗಿ ಆ ಕೆಲಸದ ವಿಷಯಾಧಾರಿತವಾಗಿರ್ತಕ್ಕಂಥ ವಿಚಾರಗಳನ್ನ ನಿಮ್ಮ ಸಹೋದ್ಯೋಗಿಗಳ ಒಟ್ಟಿಗೆ ಅದನ್ನ ವಿನಿಮಯ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಹೊಸದಾದೊಂದು ಆಲೋಚನೆಯನ್ನ ಮಾಡುವುದರ ಮುಖಾಂತರವಾಗಿ ಇವತ್ತಿನ ದಿನವನ್ನ ದೂಡಬಹುದಾಗಿರ್ತಕ್ಕಂಥ ಆ ಒಂದು ದಿನ. ಇನ್ನು ಮಾಡುವಂತಹ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆಗಿರತಕ್ಕಂಥ ಆ ಮನಸ್ಥಿತಿಯನ್ನು ಹೊಂದುವುದರ ಮುಖಾಂತರವಾಗಿ ಸ್ವಲ್ಪ ಮಟ್ಟಿಗೆ ಲಾಭಾಂಶವನ್ನ ಪಡೆಯುವುದರ ಆ ಒಟ್ಟೊಟ್ಟಿಗೆ ಇವತ್ತಿನ ದಿನದಲ್ಲಿ ಈ ವಾಹನಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಬಿಡಿಭಾಗಗಳನ್ನ ಮಾರುವಂತವರಿಗೆ ಅದರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಈ ದಿನದಲ್ಲಿ ಲಾಭಾಂಶವನ್ನ ಪಡೆಯುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಅದರಲ್ಲೂ ಇವತ್ತಿನ ದಿನ ಇನ್ನಷ್ಟು ಶುಭದಾಯಕವಾಗಿರ್ತಕ್ಕಂಥ ಆ ಚೈತನ್ಯದಾಯಕವಾಗಿರ್ತಕ್ಕಂಥ ದಿನವನ್ನ ಕಾಣಬೇಕಾದರೆ ಲಕ್ಷ್ಮೀನಾರಾಯಣರ ಧ್ಯಾನ, ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಅಥವಾ ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನಕ್ಕೆ ತೆರಳಿ ವಿಶೇಷ ಪೂಜಾ ಪ್ರಾರ್ಥನೆಗಳನ್ನ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಗುರುಗಳೇ, ಇನ್ನುಳಿದ ರಾಶಿಗಳ ಫಲಾಫಲಗಳನ್ನ ತಿಳಿಸುವ ಮುನ್ನ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇನ್ನುಳಿದ ರಾಶಿ ಫಲಗಳ ಫಲಾಫಲಗಳನ್ನ ತಿಳಿಸ್ಕೊಡಿ. ಇನ್ನು ಸಿಂಹರಾಶಿ, ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಮಾಡುವಂತಹ ಉದ್ಯೋಗ ರಂಗದಲ್ಲಿ ನಿಮ್ಮದೇ ಆಗಿರ್ತಕ್ಕಂತಹ ಪ್ರಭಾವವನ್ನು ಬೀರುವುದರ ಮುಖಾಂತರವಾಗಿ ನಿಮ್ಮ ಶ್ರದ್ಧೆಯಿಂದ ಆ ಕೆಲಸದಲ್ಲಿ ಮೇಲಧಿಕಾರಿಗಳಿಂದ ಉತ್ತಮ ಸಹಕಾರವನ್ನ ನಿರೀಕ್ಷಿಸುವುದರ ಮುಖಾಂತರವಾಗಿ ಇನ್ನಷ್ಟು ಸಿದ್ಧಿಯನ್ನ ಸಾಧನೆಯನ್ನ ಮಾಡುವಂತ ಆ ಒಂದು ದಿನ. ಇವತ್ತಿನ ದಿನದಲ್ಲಿ ಮಾಡುವಂತಹ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಆ ಲಾಭಾಂಶವನ್ನ ಪಡೆಯುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಇವತ್ತಿನ ದಿನದಲ್ಲಿ ಪಡೆಯಬಹುದಾಗಿರ್ತಕ್ಕಂಥ ಆ ಒಂದು ದಿನ. ಇನ್ನು ಇವತ್ತಿನ ದಿನದಲ್ಲಿ ದೂರದ ಪ್ರಯಾಣವನ್ನ ಮಾಡಬೇಕಂತಕ್ಕಂಥ ಹಂಬಲವನ್ನ ಹೊಂದುವುದರ ಮುಖಾಂತರವಾಗಿ ಮನೆ ಮಂದಿ ಎಲ್ಲರೂ ಕೂಡ ಸೇರಿ ಯಾವುದಾದ್ರೂ ಪುಣ್ಯಕ್ಷೇತ್ರಗಳ ದರ್ಶನವೋ ಅಥವಾ ನಿಮಗೆ ಇಷ್ಟಪ್ರದವಾಗಿರ್ತಕ್ಕಂಥ ಸ್ಥಳಗಳಿಗೆ ತೆರಳುವುದರ ಮುಖಾಂತರವಾಗಿ ಶುಭಾನಂದವನ್ನ ಪಡೆಯಬಹುದಾಗಿರ್ತಕ್ಕಂಥ ಆ ಒಂದು ದಿನ. ಇನ್ನು ಇವತ್ತಿನ ದಿನದಲ್ಲಿ ಇನ್ನು ಎಲ್ಲ ಕೆಲಸಗಳನ್ನು ಕೂಡ ಸಿದ್ಧಿಸಿಕೊಳ್ಳುವಂತ ಆ ಒಂದು ಮನೋಕಲ್ಪವನ್ನ ರಾಮದೂತನಾಗಿರ್ತಕ್ಕಂಥ ಆಂಜನೇಯನನ್ನ ಪ್ರಾರ್ಥನೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಕಾಣಬಹುದಾಗಿರ್ತಕ್ಕಂಥದ್ದು ಈ ದಿನದಲ್ಲಿ ನೀವು ಕಾಣಬಹುದು. ಇನ್ನು ಕನ್ಯಾ ರಾಶಿ, ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಮಾಡುವಂತಹ ಕೆಲಸಗಳಲ್ಲಿ ವಿಘ್ನಗಳು ಬಂದೊದಗುವಂತಹ ದಿನವಾದುದರಿಂದ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳಿಂದ ಬಳಲಬಹುದಾಗಿರ್ತಕ್ಕಂಥ ದಿನವಾದುದರಿಂದ ಇವತ್ತಿನ ದಿನದಲ್ಲಿ ನೀವು ಮನೋಧೈರ್ಯವನ್ನ ಸಿದ್ಧಿಸಿಕೊಳ್ಳುವುದರ ಮುಖಾಂತರವಾಗಿ ಮಾಡುವಂತಹ ಕೆಲಸಗಳಲ್ಲಿ ಸಫಲತೆಯನ್ನ ಕಾಣಬಹುದಾಗಿದೆ. ಆದರೂ ನಿಮಗೆ ತಿಳಿದೇ ಇರತಕ್ಕಂಥ ರೀತಿಯಲ್ಲಿ ಯಾವುದಾದರೂ ಒಂದು ಸಣ್ಣದಾಗಿರ್ತಕ್ಕಂಥ ವಿಚಾರವು ದೊಡ್ಡದಾಗುವುದರ ಮುಖಾಂತರವಾಗಿ ನೀವು ಇವತ್ತಿನ ದಿನದಲ್ಲಿ ನಿಮ್ಮದಲ್ಲದಂತಹ ಆ ತಪ್ಪಿನಿಂದ ನೀವು ಅವಮಾನವನ್ನ ಪಡೆಯಬಹುದಾಗಿರ್ತಕ್ಕಂಥ ಆ ದಿನವಾದುದರಿಂದ ಸಾಕಷ್ಟು ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು ಕೂಡ ನಿಮ್ಮ ಮೂಲ ಕರ್ತವ್ಯವಾಗಿರ್ತಕ್ಕಂಥದ್ದು. ಇನ್ನು ಇವತ್ತಿನ ದಿನದಲ್ಲಿ ಮಾಡುವಂತಹ ಉದ್ಯೋಗ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಅಸಾಧಾರಣವಾಗಿರ್ತಕ್ಕಂಥ ಫಲವನ್ನ ನಿರೀಕ್ಷಿಸುವುದರ ಮುಖಾಂತರವೂ ಸಹಿತ ಮಾನಸಿಕವಾಗಿರ್ತಕ್ಕಂಥ ಖಿನ್ನತೆಗೆ ಒಳಗಾಗುವಂತ ಆ ದಿನವಾದುದರಿಂದ ಇವತ್ತಿನ ದಿನದಲ್ಲಿ ಇದೆಲ್ಲದರಿಂದಲೂ ಕೂಡ ಮುಕ್ತಿಯನ್ನ ಪಡೆಯುವಂತ ಏಕೈಕ ಮಾರ್ಗವೇ ಆ ಜಗದಂಬೆಯ ಆರಾಧನೆ. ಹಾಗಾಗಿ ಇವತ್ತಿನ ದಿನದಲ್ಲಿ ತಾಯಿ ರಾಜರಾಜೇಶ್ವರಿಯ ಸನ್ನಿಧಾನವೋ ಅಥವಾ ನಿಮಗೆ ಪ್ರಿಯವಾಗಿರ್ತಕ್ಕಂಥ ನಿಮ್ಮ ಪ್ರಾಂತದಲ್ಲಿರ್ತಕ್ಕಂಥ ಶಕ್ತಿ ದೇವತೆ ಸನ್ನಿಧಾನಕ್ಕೆ ತೆರಳಿ ಆ ಜಗನ್ಮಾತೆಯನ್ನ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರ ಮುಖಾಂತರವಾಗಿ ಅದರಲ್ಲೂ ಸಹಿತ ಇವತ್ತಿನ ದಿನದಲ್ಲಿ ನಿಮ್ಮ ಸಹಪಾಠಿಗಳು ಅಥವಾ ಸಹಮಿತ್ರರೊಂದಿಗೂ ಕೂಡ ವೈಮನಸ್ಸುಗಳು ಹೆಚ್ಚಾಗುವಂತಹ ಸಂಭವವಿರುವುದರಿಂದಲೂ ಕೂಡ ನೀವು ಆ ಮಾಡುವಂತಹ ಹಣಕಾಸಿನ ವಿಚಾರವಿರಬಹುದು ಅಥವಾ ಮತ್ಯಾವುದಾದರೂ ಆ ಸಾಂದರ್ಭಿಕ ವಿಚಾರಕ್ಕೆ ಅನುಸಾರವಾಗಿ ನೀವು ನಿಮ್ಮಲ್ಲಿರ್ತಕ್ಕಂತಹ ತಾಳ್ಮೆಯನ್ನ ಪ್ರದರ್ಶಿಸುವುದರ ಮುಖಾಂತರವಾಗಿ ನಿಮ್ಮ ಮಾತನ್ನ ನಿಮ್ಮ ಮುಷ್ಟಿಯಲ್ಲಿ ಬಿಗದಪ್ಪಿಕೊಳ್ಳುವುದರ ಮುಖಾಂತರವಾಗಿ ಆ ಕೆಲಸಗಳನ್ನ ನೀವು ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಒಂದು ದಿನ. ಇನ್ನು ಇವತ್ತಿನ ದಿನದಲ್ಲಿ ಎಲ್ಲದರಿಂದಲೂ ಕೂಡ ಮುಕ್ತಿಯನ್ನು ಪಡೆಯುವಂತ ಏಕೈಕ ಮಾರ್ಗವೇ ಆ ಜಗನ್ಮಾತೆಯ ಆರಾಧನೆ. ಹಾಗಾಗಿ ಜಗನ್ಮಾತೆಯ ಆರಾಧನೆ
ದರ್ಶನ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಕಾಣಬಹುದಾಗಿದೆ. ಇನ್ನು ತುಲಾರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಮನೆಯಲ್ಲಿರ್ತಕ್ಕಂತಹ ಮಕ್ಕಳಿಗೋ ವೃದ್ಧರಿಗೋ ಸಂಗಾತಿಗೋ ಯಾರಿಗಾದ್ರೂ ಕೂಡ ಶರೀರದಲ್ಲಿ ಏನಾದರೂ ಹೊಸದಾಗಿರ್ತಕ್ಕಂತಹ ಆ ರೋಗವು ಉಲ್ಬಣಗೊಳ್ಳುವುದರ ಮುಖಾಂತರವಾಗಿ ಇನ್ನಷ್ಟು ಮಾನಸಿಕವಾಗಿರ್ತಕ್ಕಂಥ ಖಿನ್ನತೆಗೆ ಒಳಗಾಗುವುದರ ಮುಖಾಂತರವಾಗಿ ಈ ದಿನದಲ್ಲಿ ನಿಮ್ಮ ಕಾಯಕಲ್ಪದಲ್ಲಿ ನೀವು ಮಾಡುವಂತಹ ಕೆಲಸಗಳಲ್ಲಿ ಆಸಕ್ತಿ ಕಡಿಮೆ ಆಗುವುದರ ಮುಖಾಂತರವಾಗಿ ಮೇಲಧಿಕಾರಿಗಳಿಂದಲೂ ಕೂಡ ಸ್ವಲ್ಪ ಮಟ್ಟಿಗೆ ಒತ್ತಡವನ್ನ ಅನುಭವಿಸಬಹುದಾಗಿರ್ತಕ್ಕಂಥ ದಿನವಾದ್ದರಿಂದ ಸಾಕಷ್ಟು ನೀವು ಇವತ್ತಿನ ದಿನದಲ್ಲಿ ನಿಮ್ಮ ಮನಸ್ಸನ್ನ ಕೇಂದ್ರೀಕೃತ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಈ ಎಲ್ಲ ಕೆಲಸಗಳಲ್ಲೂ ಕೂಡ ಸಾಧನೆಯನ್ನ ಸಾಧಿಸಬಹುದಾಗಿರ್ತಕ್ಕಂಥ ಆ ಶಕ್ತಿ ನಿಮ್ಮಲ್ಲಿ ಇರುವುದರಿಂದ ಇದೆಲ್ಲದರಿಂದಲೂ ಕೂಡ ಮುಕ್ತಿಯನ್ನ ಪಡೆಯುವಂತ ಏಕೈಕ ಮಾರ್ಗವೇ ನಿಮ್ಮಲ್ಲಿರ್ತಕ್ಕಂಥ ಸಮಾಧಾನ, ಶಾಂತಿ ಅಂತಕ್ಕಂಥ ಒಂದು ಮಂತ್ರ. ಹಾಗಾಗಿ ಆ ಮಂತ್ರವನ್ನ ಪಠಣೆಯನ್ನು ಮಾಡುವುದರ ಮುಖಾಂತರವಾಗಿ ಇದೆಲ್ಲದರಲ್ಲೂ ಕೂಡ ನೀವು ಸಾಧನೆಯನ್ನ ಸಿದ್ಧಿಸಿಕೊಳ್ಳಬಹುದು. ಇನ್ನು ಇವತ್ತಿನ ದಿನದಲ್ಲಿ ಇದೆಲ್ಲದರಿಂದಲೂ ಕೂಡ ಮುಕ್ತಿಯನ್ನು ಪಡೆಯುವ ಸಲುವಾಗಿ ವಿಶೇಷವಾಗಿ ಆ ಲಕ್ಷ್ಮೀ ವೆಂಕಟರಮಣ ಸನ್ನಿಧಾನವೋ ಲಕ್ಷ್ಮೀ ನರಸಿಂಹಸ್ವಾಮಿಯ ಸನ್ನಿಧಾನ ಅದರಲ್ಲೂ ಸಹಿತ ಇವತ್ತಿನ ದಿನದಲ್ಲಿ ಇನ್ನೂ ಒಂದು ವಿಶೇಷವಾಗಿ ಆ ಲಕ್ಷ್ಮೀ ನರಸಿಂಹಸ್ವಾಮಿಯ ಸನ್ನಿಧಾನಕ್ಕೆ ತೆರಳಿ ಆನಂತರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನಕ್ಕೆ ತೆರಳಿ ಈ ಎಲ್ಲ ಬಂದೊದಗಬಹುದಾಗಿರ್ತಕ್ಕಂಥ ವಿಪತ್ತಾದಿಗಳಿಂದಲೂ ಕೂಡ ಮುಕ್ತಿಯನ್ನು ಮಾಡುವಂತ ಆ ಅವಕಾಶವನ್ನು ಕಲ್ಪಿಸಿಕೊಡಪ್ಪ ಅಂತ ಅನನ್ಯವಾಗಿ ಆ ದೇವತೆಯಲ್ಲಿ ಪ್ರಾರ್ಥನೆ ಮಾಡಿದ್ದೆ ಆದರೆ ಇದೆಲ್ಲದರಿಂದಲೂ ಕೂಡ ನೀವು ಮುಕ್ತಿಯನ್ನ ಪಡೆಯುವುದರೊಂದಿಗೆ ಇನ್ನಷ್ಟು ಶುಭವನ್ನ ಕಾಣಬಹುದಾಗಿದೆ. ಇನ್ನು ವೃಶ್ಚಿಕ ರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಧಾನ್ಯ ಸಿರಿಧಾನ್ಯಾದಿಗಳ ವ್ಯಾಪಾರಿಗಳಿಗೆ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ದಿನ. ಇನ್ನು ಇವತ್ತಿನ ದಿನದಲ್ಲಿ ಮಾಡುವಂತಹ ಉದ್ಯೋಗ ರಂಗದಲ್ಲೂ ಕೂಡ ಯಾವುದಾದರೂ ತಮ್ಮ ವಿವೇಚನೆಗೆ ಬರದ ಆ ರೀತಿಯಲ್ಲಿ ಮತ್ತೊಬ್ಬರು ನಿಮ್ಮನ್ನ ದೂಷಿಸುವುದರ ಮುಖಾಂತರವಾಗಿ ಅವರು ಅಲ್ಲಿ ಸಫಲತೆಯನ್ನ ಕಾಣುವುದರ ಒಟ್ಟಿಗೆ ನಿಮ್ಮ ಕೆಲಸವನ್ನ ನಿಮ್ಮನ್ನ ಕೀಳು ಮಟ್ಟದಲ್ಲೇ ನೋಡುವಂತಹ ಪ್ರವೃತ್ತಿವಂತರು ನಿಮ್ಮ ಸುತ್ತಲೂ ಇರ್ತಕ್ಕಂಥವರು ಆಗಿರ್ತಾರೆ. ಹಾಗಾಗಿ ಅವರೊಟ್ಟಿಗೆ ಜಾಗ್ರತೆ ವಹಿಸಿ ಇವತ್ತಿನ ದಿನದಲ್ಲಿ ನೀವು ಮಾಡುವಂತಹ ಕೆಲಸಗಳಿರಬಹುದು ಅಥವಾ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಇನ್ನಷ್ಟು ಶುಭಾನಂದವನ್ನ ಪಡೆಯಬೇಕಾದರೆ ಈ ದಿನದಲ್ಲಿ ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣ ಸನ್ನಿಧಾನಕ್ಕೆ ತೆರಳುವುದರಿಂದಲೋ ಅಥವಾ ಆ ಸಾಂಬಶಿವನ ಸನ್ನಿಧಾನಕ್ಕೆ ತೆರಳಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ಇನ್ನಷ್ಟು ಶುಭದಾಯಕವಾಗಿರ್ತಕ್ಕಂಥ ಫಲವನ್ನ ಈ ದಿನದಲ್ಲಿ ನೀವು ಪಡೆಯಬಹುದಾಗಿದೆ. ಗುರುಗಳೇ, ಇನ್ನುಳಿದ 4 ರಾಶಿಗಳ ಫಲಾಫಲಗಳನ್ನ ತಿಳಿಸುವ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇನ್ನುಳಿದ 4 ರಾಶಿಗಳ ಫಲಾಫಲಗಳನ್ನ ತಿಳಿಸ್ಕೊಡಿ. ಇನ್ನು ಧನುರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ತಮ್ಮ ಶರೀರದಲ್ಲಿ ಯಾವುದಾದರೂ ರೋಗಗಳು ಉಲ್ಬಣಗೊಳ್ಳುವುದರ ಮುಖಾಂತರವಾಗಿ ತಮ್ಮ ಮನೆಯವರಲ್ಲಿರ್ತಕ್ಕಂತಹ ಹಿರಿಯರಿಗೋ ಅಥವಾ ಕಿರಿಯರಿಗೋ ಅಥವಾ ತಮ್ಮ ಸೋದರ ವರ್ಗದವರಿಗೆ ಯಾರಿಗಾದ್ರೂ ಕೂಡ ಇವತ್ತಿನ ದಿನದಲ್ಲಿ ಶರೀರದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ರೋಗಗಳು ಉಲ್ಬಣಗೊಳ್ಳುವುದರ ಮುಖಾಂತರವಾಗಿ ಇವತ್ತಿನ ದಿನದಲ್ಲಿ ಅವರೊಟ್ಟಿಗೆ ನೀವು ಕಾಲವನ್ನ ಕಳೆಯುವುದರ ಮುಖಾಂತರವಾಗಿ ಅವರಿಗೆ ಬೇಕಾಗಿರತಕ್ಕಂತಹ ಸತ್ಕಾರಾದಿಗಳನ್ನ ನೀವು ನೀಡುವುದರ ಮುಖಾಂತರವಾಗಿ ಇನ್ನಷ್ಟು ಕಾಲವನ್ನ ವ್ಯಯಿಸುವುದರ ಮುಖಾಂತರವಾಗಿ ಇವತ್ತಿನ ದಿನದಲ್ಲಿ ಮೊದಲನೆಯದಾಗಿ ಕಾಲವ್ಯಯ ಜೊತೆಗೆ ಹಣವ್ಯಯವಾಗುವ ಆ ಸಂಭವ ಇರುವುದರಿಂದ ಸಾಕಷ್ಟು ಇವತ್ತಿನ ದಿನದಲ್ಲಿ ಮಾನಸಿಕವಾಗಿರ್ತಕ್ಕಂಥ ಒತ್ತಡದಿಂದ ನೀವು ಬಳಲಬಹುದಾಗಿರ್ತಕ್ಕಂಥ ದಿನವಾದುದರಿಂದ ಇವತ್ತಿನ ದಿನವನ್ನ ನೀವು ಸಾಕಷ್ಟು ಜಾಗ್ರತೆಯಿಂದ ಜಾಣ್ಮೆಯಿಂದ ನಿಭಾಯಿಸಿದ್ದೆ ಆದರೆ ಇನ್ನಷ್ಟು ಶುಭವನ್ನ ಕಾಣಬಹುದು. ಇನ್ನು ಇವತ್ತಿನ ದಿನದಲ್ಲಿ ನೀವು ಮಾಡುವಂತಹ ಉದ್ಯೋಗವಿರಬಹುದು ಅಥವಾ ವ್ಯವಹಾರ ವ್ಯಾಪಾರ ಕ್ಷೇತ್ರಗಳಲ್ಲೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲವನ್ನ ನಿರೀಕ್ಷಿಸುವುದರ ಮುಖಾಂತರವಾಗಿ ಇನ್ನಷ್ಟು ಇವತ್ತಿನ ದಿನದಲ್ಲಿ ಮಾನಸಿಕವಾಗಿರ್ತಕ್ಕಂಥ ಒತ್ತಡದಿಂದ ಬಳಲುವಂತಹ ದಿನವಾದ್ದರಿಂದ ಇದೆಲ್ಲದರಿಂದಲೂ ಕೂಡ ಮುಕ್ತಿಯನ್ನ ಪಡೆಯುವ ಸಲುವಾಗಿ ಇವತ್ತಿನ ದಿನದಲ್ಲಿ ನಿಮಗೆ ಪ್ರಿಯವಾಗಿರ್ತಕ್ಕಂಥ ದೇವರನ್ನ ಪ್ರಾರ್ಥನೆ ಮಾಡುವುದು ಅಥವಾ ಆ ವಿಘ್ನ ನಿವಾರಕನಾಗಿರ್ತಕ್ಕಂಥ ಗಣಪತಿ ಆರಾಧನೆ, ಗಣಪತಿಯ ಸನ್ನಿಧಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಯಾವುದಾದ್ರೂ ಸಿಹಿ ಪದಾರ್ಥಗಳನ್ನ ಆ ಭಗವತ್ ಚೈತನ್ಯದಾಯಕನಿಗೆ ನೀಡುವುದರಿಂದ ಇನ್ನಷ್ಟು ಶುಭವನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ಮಕರ ರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಮನೋ ಅಭಿಷ್ಟಾದಿಗಳನ್ನ ಸಿದ್ಧಿಸಿಕೊಳ್ಳುವಂತ ಆ ಧಾವಂತದಲ್ಲಿ ನೀವೇ ನಿಮ್ಮ ಕೈಯಾರ ಆ ಕೆಲಸಗಳಿಂದ ಹಿನ್ನಡೆಯನ್ನ ಅನುಭವಿಸಬಹುದಾಗಿರ್ತಕ್ಕಂಥ ದಿನವಾದುದರಿಂದ
ಸಾಕಷ್ಟು ತಾಳ್ಮೆ ಅಂತಕ್ಕಂಥದ್ದು ನಿಮ್ಮ ಜೀವನದ ಉದ್ದಕ್ಕೂ ಕೂಡ ಬಹಳ ಮಟ್ಟಿಗೆ ಪಾತ್ರವನ್ನು ವಹಿಸುವುದರ ಮುಖಾಂತರವಾಗಿ ನಿಮ್ಮ ಜೀವನದ ಎಲ್ಲ ಘಟ್ಟಗಳನ್ನು ಕೂಡ ಅದು ಸಂಪೂರ್ಣಮಯವಾಗಿ ಪರಿವರ್ತನೆ ಮಾಡುವುದರ ಮುಖಾಂತರವಾಗಿ ನಿಮ್ಮ ಎಲ್ಲ ಆಶೋತ್ತರಗಳನ್ನು ಕೂಡ ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಒಂದು ಏಕೈಕ ಮಾರ್ಗವೇ ಆ ತಾಳ್ಮೆ ಅಂತಕ್ಕಂಥ ವಿಚಾರ. ಅದರಲ್ಲೂ ಇವತ್ತಿನ ದಿನದಲ್ಲಿ ಮಾಡುವಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲೂ ಕೂಡ ಸಾಧಾರಣಮಯವಾಗಿರ್ತಕ್ಕಂಥ ಫಲವೋ, ಇನ್ನು ಮನೆಯಲ್ಲಿರ್ತಕ್ಕಂತಹ ಮಡದಿಯಾಗಿರಬಹುದು, ಮಕ್ಕಳಾಗಿರಬಹುದು, ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ನಿಮಗೆ ಸಹಕರಿಸುವುದರ ಮುಖಾಂತರವಾಗಿ ಇನ್ನಷ್ಟು ಉತ್ತಮದಾಯಕವಾಗಿರ್ತಕ್ಕಂಥ ಫಲವನ್ನ ನಿರೀಕ್ಷಿಸಬಹುದಾಗಿರ್ತಕ್ಕಂಥ ಆ ಒಂದು ದಿನ. ಇನ್ನು ಇವತ್ತಿನ ದಿನದಲ್ಲಿ ಆ ಸಂಗೀತ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರಿಗೆ ಅದ್ಯಾವುದಾದರೊಂದು ಸಂಘ ಸಂಸ್ಥೆಗಳಿಂದ ಅವರಿಗೆ ಗೌರವವನ್ನು ಸಲ್ಲಿಸುವಂತಹ ದಿನವಾದುದರಿಂದ ಇವತ್ತಿನ ದಿನದಲ್ಲಿ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಸಿದ್ಧಿಸಿಕೊಳ್ಳುವಂತ ಅವಕಾಶವನ್ನು ಕಲ್ಪಿಸಿಕೊಡತಕ್ಕಂಥ ಆ ಜಗನ್ಮಾತೆಯ ಅನುಗ್ರಹವನ್ನ ಪಡೆಯುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ನೀವು ಕಾಣಬಹುದಾಗಿದೆ. ಇನ್ನು ಕುಂಭರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಸೂಕ್ತ. ಅದರಲ್ಲೂ ಇವತ್ತಿನ ದಿನದಲ್ಲಿ ವಿಶೇಷವಾಗಿ ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಪಾರಾದಿಗಳನ್ನು ಮಾಡ್ತಾ ಇರ್ತಕ್ಕಂಥವರು ಅಥವಾ ವಿದ್ಯುತ್ ಉಪಕರಣಗಳ ಮಾರಾಟಗಾರರಿಗೆ ಇವತ್ತಿನ ದಿನದಲ್ಲಿ ಸಾಕಷ್ಟು ಶುಭಪ್ರದವಾಗಿರ್ತಕ್ಕಂಥ ಅನುಕೂಲವನ್ನ ಕಾಣುವಂತಹ ದಿನವಾದುದರಿಂದ ಸಾಕಷ್ಟು ಇವತ್ತಿನ ದಿನದಲ್ಲಿ ನಿಮ್ಮ ನಿರೀಕ್ಷೆಗೆ ಮಿಗಿಲಾಗಿರ್ತಕ್ಕಂಥ ಲಾಭಾಂಶವನ್ನ ಪಡೆಯುವುದರ ಮುಖಾಂತರವಾಗಿ ಈ ದಿನದಲ್ಲಿ ಇನ್ನಷ್ಟು ಸುಖಾನಂದವನ್ನ ಪಡೆಯಬಹುದಾಗಿದೆ. ಇನ್ನು ಮನೆಯಲ್ಲಿರ್ತಕ್ಕಂಥ ಸದಸ್ಯರೊಂದಿಗೆ ಒಡಗೂಡಿ ಯಾವುದಾದ್ರೂ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳುವುದೋ ಅಥವಾ ನಿಮ್ಮ ದೂರದ ನೆಂಟರಿಷ್ಟರ ಮನೆಗೆ ತೆರಳುವಂತ ಆ ಒಂದು ಧಾವಂತದಲ್ಲಿ ಇವತ್ತಿನ ದಿನದಲ್ಲಿ ನೀವು ಸಿದ್ಧತೆಯನ್ನು ಮಾಡಿಕೊಳ್ಳುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಕಾಣಬಹುದಾಗಿರುವುದರಿಂದ ಇವತ್ತಿನ ದಿನದಲ್ಲಿ ಇದೆಲ್ಲದರಲ್ಲೂ ಕೂಡ ಮುಕ್ತಿಯನ್ನ, ಇದೆಲ್ಲದರಲ್ಲೂ ಕೂಡ ಶುಭವನ್ನು ಕಾಣಬೇಕಾದರೆ ವಿಶೇಷವಾಗಿ ಆ ಮಹಾಗಣಪತಿಯ ಪ್ರಾರ್ಥನೆ, ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಕುಲದೇವರ ಆರಾಧನೆಯನ್ನು ಮಾಡುವುದರಿಂದ ಇನ್ನಷ್ಟು ಶುಭದಾಯಕವಾಗಿರ್ತಕ್ಕಂಥ ಫಲವನ್ನ ನೀವು ಪಡೆಯಬಹುದಾಗಿದೆ. ಇನ್ನು ಮೀನರಾಶಿ. ಈ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರು ಈ ದಿನದಲ್ಲಿ ಮಾಡುವಂತಹ ಕೆಲಸದಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಆ ಪ್ರಾಬಲ್ಯವನ್ನು ಹೊಂದುವುದರ ಮುಖಾಂತರವಾಗಿ ಆ ಕಾರ್ಯವನ್ನ ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಒಂದು ಸುದಿನ. ಇನ್ನು ಇವತ್ತಿನ ದಿನದಲ್ಲಿ ಹೊಸದಾಗಿರ್ತಕ್ಕಂಥ ವಾಹನವನ್ನ ಖರೀದಿಸುವಂತಹ ಧಾವಂತ ಇದ್ದಂಥವರು ಇವತ್ತಿನ ದಿನದಲ್ಲಿ ಆ ಒಂದು ಕಾರ್ಯವನ್ನ ಸಾಧಿಸಿದಂತಹ ಆ ಒಂದು ದಿನವಾಗಿ ಇವತ್ತಿನ ದಿನವನ್ನ ಆನಂದಮಯವಾಗಿ ಕಾಣಬಹುದಾಗಿರ್ತಕ್ಕಂಥ ದಿನವಾಗಿರ್ತಕ್ಕಂಥದ್ದು ಈ ದಿನ. ಇನ್ನು ಇವತ್ತಿನ ದಿನದಲ್ಲಿ ದೂರದ ಪ್ರಯಾಣವನ್ನು ಮಾಡುವುದರಿಂದಲೂ ಕೂಡ ಆನಂದವನ್ನ ಅನುಭವಿಸುವುದರ ಮುಖಾಂತರವಾಗಿ ನಿಮ್ಮ ಮಿತ್ರರೊಟ್ಟಿಗೆ ದೂರದ ಪ್ರಯಾಣಗಳನ್ನು ಮಾಡುವುದರ ಮುಖಾಂತರವಾಗಿ ಇವತ್ತಿನ ದಿನವನ್ನ ಇನ್ನಷ್ಟು ಆನಂದಮಯವಾಗಿ ಕಾಣಬಹುದಾಗಿದೆ. ಇನ್ನು ಮನೆಯಲ್ಲಿರ್ತಕ್ಕಂಥ ವೃದ್ಧರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಾಳಜಿ ವಹಿಸಬೇಕಾಗಿರ್ತಕ್ಕಂಥದ್ದು ಕೂಡ ನಿಮ್ಮ ಮೂಲ ಕರ್ತವ್ಯ. ಅದರಲ್ಲೂ ಇವತ್ತಿನ ದಿನದಲ್ಲಿ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ, ನಿಮ್ಮ ಮನೆಯ ಪ್ರಾಕಾರದಲ್ಲಿರ್ತಕ್ಕಂಥ, ನೀವು ಸಾಕಿರ್ತಕ್ಕಂಥ ಯಾವುದಾದರೂ ಪ್ರಾಣಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಆ ಉಪಚಾರಾದಿಗಳನ್ನು ಸತ್ಕರಿಸುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಅದರಲ್ಲೂ ಇವತ್ತಿನ ದಿನ ಆ ಮಹಾಗಣಪತಿಯ ಪ್ರಾರ್ಥನೆಯೋ ಅಥವಾ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡುವುದರಿಂದ ಇನ್ನಷ್ಟು ಶುಭ ಆನಂದವನ್ನ ಪಡೆಯಬಹುದಾಗಿರ್ತಕ್ಕಂಥ ಆ ಒಂದು ಸುಯೋಗ. ಗುರುಗಳೇ, ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇಂದು ನವರಾತ್ರಿಯ ಕೊನೆಯ ದಿನ, ತಾವು ನಮ್ಮ ವೀಕ್ಷಕರಿಗೆ ಏನಂತ ಹೇಳ್ತೀರಾ? ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶೋಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಅಂದ್ರೆ ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲಿ, ಕಾಲಕಾಲಕ್ಕೆ ವರ್ಷ ಸುರಿದು ಸಸ್ಯಶ್ಯಾಮಲೆ ಹರಳಲಿ, ಶಾಂತಿ ಹಸ್ತೋ ಪುಷ್ಟಿ ಹಸ್ತೋ ತುಷ್ಟಿ ಹಸ್ತೋ ಸುಖವೋ ಹಸ್ತೋ ಲೋಕಕ್ಕೆ ಧನವೋ ಹಸ್ತೋ ಅಸ್ತೋ ಹಸ್ತೋ ಸರ್ವವು. ಆ ಅಸ್ತು ಅಂತಕ್ಕಂಥದ್ದು ಸರ್ವಮಯವಾಗಿರ್ತಕ್ಕಂಥ ಈ ಜಗತ್ತಿಗೆ ಆ ಜಗದೊಡೆಯನಾಗಿರ್ತಕ್ಕಂಥ ಜಗನ್ಮಾತೆ ಆಗಿರ್ತಕ್ಕಂಥ ಆ ನನ್ನ ಆರಾಧ್ಯ ಮಾತೆ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಇವತ್ತಿನ ಈ ಒಂದು ಕಾಲಘಟ್ಟದಲ್ಲಿ ವಿಶೇಷವಾಗಿ ಆ ಪ್ರಜಾಪಾಲನೆಯನ್ನು ಮಾಡ್ತಾ ಇರತಕ್ಕಂಥವರಿಗೆ ಸದ್ಬುದ್ಧಿಯನ್ನು ಕರುಣಿಸುವುದರ ಮುಖಾಂತರವಾಗಿ ಎಲ್ಲರನ್ನು ಕೂಡ ಸಮಬಾಳು ಮತ್ತೆ ಸಮಚಿತ್ತದಿಂದ ನೋಡುವುದರ ಮುಖಾಂತರವಾಗಿ ಎಲ್ಲರಿಗೂ ಕೂಡ ಅವರದೇ ಆಗಿರ್ತಕ್ಕಂಥ ದಾರಿದೀಪಾದಿಗಳನ್ನು ತೋರಿಸುವುದರ ಮುಖಾಂತರವಾಗಿ
ಎಲ್ಲರ ಏಳಿಗೆಯನ್ನ ಬಯಸುವಂತ ಆ ವ್ಯಕ್ತಿಗಳಾಗಲಿ, ಅವರನ್ನ ಸನ್ಮಾರ್ಗಗಳಾಗಿ ಮಾರ್ಪಡಿಸುವಂತ ಆ ಶಕ್ತಿಯನ್ನ ಆ ಜಗನ್ಮಾತೆ ಅವರೆಲ್ಲರಿಗೂ ಕೂಡ ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರ ಮುಖಾಂತರವಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ನವರಾತ್ರಿಯ ಆ ಒಂದು ನವದಿನಗಳ ಪರ್ಯಂತವಾಗಿ ಜಗನ್ಮಾತೆಯ ಆರಾಧನೆಯನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಆಸ್ತಿಕನಿಗೂ ಆ ಜಗನ್ಮಾತೆ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನ ಅನುಗ್ರಹಿಸುವುದರ ಮುಖಾಂತರವಾಗಿ ತಮ್ಮ ತಮ್ಮ ಎಲ್ಲ ಕುಟುಂಬದವರನ್ನು ಕೂಡ ಸಂಪೂರ್ಣಮಯವಾಗಿರ್ತಕ್ಕಂಥ ಅನುಗ್ರಹ ಪೂರ್ವಕವಾಗಿ ಅವರು ಆ ಸುಖಮಯವಾಗಿರ್ತಕ್ಕಂಥ ಜೀವನವನ್ನ ನಡೆಸುವಂತ ಅವಕಾಶವನ್ನ ಜಗನ್ಮಾತೆ ಕಲ್ಪಿಸಲಿ. ಅದರ ಹೊರತುಪಡಿಸಿ ಇಲ್ಲಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಈ ಪ್ರಪಂಚದಲ್ಲಿ ನಮ್ಮ ಒಟ್ಟಿಗೆ ಇರ್ತಕ್ಕಂಥ ಎಲ್ಲ ಜೀವ ಮರ ಸಂಕುಲಾದಿಗಳೆಲ್ಲವೂ ಕೂಡ ಸದಾಕಾಲ ನಮ್ಮನ್ನ ಅವು ರಕ್ಷಣೆ ಮಾಡುವುದರ ಮುಖಾಂತರವಾಗಿ ಅವುಗಳನ್ನ ನಾವು ರಕ್ಷಣೆ ಮಾಡುವುದರ ಮುಖಾಂತರವಾಗಿ ಎಲ್ಲವೂ ಕೂಡ ಕಾಲಕಾಲಕ್ಕೆ ಅನುಸಾರವಾಗಿ ಯಾವ ಯಾವ ಕಾಲಕ್ಕೆ ಅನುಸಾರವಾಗಿ ಏನೇನು ನಡೆಯಬೇಕಂತಕ್ಕಂಥದ್ದು ಕೂಡ ಅತಿವೃಷ್ಟಿಯಿಂದ ಆಗಿರಬಹುದು ಅಥವಾ ಅನಾವೃಷ್ಟಿಯಿಂದ ಆಗಿರಬಹುದು, ಇನ್ನು ಮುಂದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಆಗದ ರೀತಿಯಲ್ಲಿ ಆ ಜಗನ್ಮಾತೆ ನಮ್ಮೆಲ್ಲರನ್ನು ಕೂಡ ಒಳ್ಳೆಯ ಸದ್ಬುದ್ಧಿಗಳಾಗಿ ಒಳ್ಳೆಯ ಸುಜ್ಞಾನವಂತರಾಗಿ ಹುಟ್ಟಿದಂತಹ ಮಕ್ಕಳಿಂದ ಆದಿಯಾಗಿ ಎಲ್ಲ ವಯೋವೃದ್ಧರವರೆಗೆ ಆ ಜಗನ್ಮಾತೆಯು ಎಲ್ಲರನ್ನು ಕೂಡ ಅನುಗ್ರಹಿಸಲಿ ಅಂತೇಳಿ ಆ ನನ್ನ ಆರಾಧ್ಯ ಮಾತೆಯಾಗಿರ್ತಕ್ಕಂಥ ಮಾ ಕಾಮಾಖ್ಯ ಪ್ರತ್ಯಂಗಿರಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಓಂ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವತಾಯೈ ನಮಃ. ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವತಾ ಸಂಪೂರ್ಣಾನುಗ್ರಹ ಪ್ರಸಾದ ಸಿದ್ಧಿರಸ್ತು. ಜಗದಂಬಾ ಜಗನ್ಮಾತಾಂ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ. ಗುರುಗಳೇ, ನವರಾತ್ರಿಯ ಪ್ರಯುಕ್ತ ನಮ್ಮೆಲ್ಲ ವೀಕ್ಷಕರಿಗೆ ವಿಶೇಷವಾದ ಆಶೀರ್ವಚನವನ್ನ ನೀಡಿದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ಶುಭ ಮಂಗಳ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದ ವಿಷಯದೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಗುರೂಜಿಯಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಲು ಹಾಗೂ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಲು ಶುಭಮಂಗಳ ಕೇರ್ ಆಫ್ ರಾಯನ್ ಪ್ರೊಡಕ್ಷನ್ಸ್ 171/A 6ನೇ ಅಡ್ಡ ರಸ್ತೆ 8ನೇ ಮುಖ್ಯ ರಸ್ತೆ ಮಲ್ಲೇಶ್ವರಂ 560003 ಅಥವಾ info@rayanproductions.in ಗೆ ಮೇಲ್ ಮಾಡಿ.